ಹಾಯ್ ಫ್ರೆಂಡ್ಸ್, ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾವನ್ನ ರಾಜ್ಯದಲ್ಲಿ ಬಿಡುಗಡೆ ಮಾಡಲು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಯಾವ ಭಾಷೆ ಮಾತನಾಡೋ ಜನ ಎಷ್ಟಿದ್ದಾರೆ? ಒಟ್ಟು ಎಷ್ಟು ಮಂದಿ ತಮಿಳು, ತೆಲುಗು, ಹಿಂದಿ, ಉರ್ದು ಭಾಷೆ ಮಾತನಾಡ್ತಾರೆ? ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂದಾಗ ಅಣ್ಣಾವರು ಮಾಡಿದ್ದೇನು? ಕೇಂದ್ರ ಸರ್ಕಾರ ತಮಿಳುನಾಡು ಸಿಎಂ ಬುಡಕ್ಕೆ ಬೆಂಕಿ ಇಟ್ಟಿದ್ದ ಹೇಗೆ ಡಾಕ್ಟರ್ ರಾಜ್? ತಮಿಳುನಾಡು ಸಿಎಂ ಬೆಂಗಳೂರಿಗೆ ಬಂದು ಅಣ್ಣಾವರ ಬಳಿ ಕ್ಷಮೆ ಕೇಳಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆಗಾಗಲೇ ಅಣ್ಣಾವರು ಕನ್ನಡಿಗರ ಹೃದಯದಲ್ಲಿ ಜಾಗ ಪಡೆದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಜಸ್ಟ್ ಕನ್ನಡ ಸಿನಿ ರಸಿಕರು ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳ ಸೀನಿಯರ್ ನಟರು ಕೂಡ ಗೌರವಿಸ್ತಿದ್ದ ಕಾಲವದು. ಆಗ ಬೆಂಗಳೂರಲ್ಲಿ 40-50 ಲಕ್ಷ ಜನಸಂಖ್ಯೆ ಇತ್ತು. ಅದರಲ್ಲಿ 35% ತಮಿಳು ಭಾಷಿಕ ಸಮುದಾಯವಿತ್ತು. ಇದನ್ನ ಗಮನಿಸಿದ ಕೆಲ ತಮಿಳು ಸಂಘಟನೆಗಳು, ರಾಜಕಾರಣಿಗಳು ಒಂದು ಪ್ಲಾನ್ ಮಾಡಿದ್ರು. ಬೆಂಗಳೂರಿನಲ್ಲಿ ತಮಿಳರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಇಲ್ಲಿ ಎಲ್ಲಾ ಭಾಷಿಕರು ಇರೋದ್ರಿಂದ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅನ್ನೋ ಕೂಗು ಮುಂದಿಟ್ರು. ಈ ಸಂಬಂಧ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು. ಆಗ ತಮಿಳುನಾಡಿನಲ್ಲಿ ಸಿಎಂ ಆಗಿದ್ದ MG ರಾಮಚಂದ್ರನ್ ಕೂಡ ತಮಿಳು ಸಂಘಟನೆಗಳ ಒತ್ತಾಯಕ್ಕೆ ಧನಿಗೂಡಿಸಿದ್ರು. ಇಂದಿರಾ ಗಾಂಧಿ ಅವರನ್ನ ಭೇಟಿಯಾಗಿ ಈ ಸಂಬಂಧ ಅರ್ಜಿ ಸಲ್ಲಿಸಿ ಬಂದ್ರು. MG ರಾಮಚಂದ್ರನ್ ರಾಷ್ಟ್ರ ರಾಜಕಾರಣದಲ್ಲೂ ತೊಡಗಿಸಿಕೊಂಡಿದ್ರಿಂದ ಇಂದಿರಾ ಗಾಂಧಿಗೆ ಆಪ್ತರಾಗಿದ್ರು. ಹೀಗಾಗಿ ತಮಿಳರ ಮನವಿಯನ್ನ ಪರಿಶೀಲಿಸಲು ನಿರ್ಧರಿಸಿದ್ರು. ವಾಸ್ತವ ಪರಿಸ್ಥಿತಿ ತಿಳಿಯಲು ಇಬ್ಬರು ಸಚಿವರನ್ನು ಬೆಂಗಳೂರಿಗೆ ಕಳುಹಿಸಿಕೊಟ್ರು. ಅಣ್ಣಾವರ ಒಂದೇ ಮಾತಿಗೆ ನಡುಗಿದ ಸರ್ಕಾರ, ಪ್ಲಾನ್ ಕ್ಯಾನ್ಸಲ್, ಕ್ಷಮೆ ಕೇಳಿದ ತಮಿಳು ಸಿಎಂ. ಈ ವಿಷಯ ರಾಜ್ಕುಮಾರ್ ಕಿವಿಗೆ ಬಿತ್ತು. ಕನ್ನಡ ಅಂತ ಬಂದಾಗ ಮುಂದೆ ನಿಲ್ತಿದ್ದ ಅಣ್ಣಾವರು ಪ್ರೆಸ್ಗೆ ಒಂದು ಹೇಳಿಕೆ ರಿಲೀಸ್ ಮಾಡಿದ್ರು. ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡೋ ಬಗ್ಗೆ ನಿರ್ಧಾರ ತಗೊಂಡ್ರೆ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಅಬ್ಬರಿಸಿದ್ರು ಡಾಕ್ಟರ್ ರಾಜ್. ಅಷ್ಟೇ, ರಾಜ್ಕುಮಾರ್ ಬೀದಿಗೆ ಇಳಿದ್ರೆ ಹೋರಾಟ ಹೇಗಾಗುತ್ತೆ? ಬೆಂಗಳೂರಲ್ಲಿರೋ ತಮಿಳರ ಪಾಡು ಅಯೋಮಯ ಆಗೋಗುತ್ತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು. ಹೀಗಾಗಿ ಕೂಡಲೇ ನಿರ್ಧಾರದಿಂದ ಹಿಂದೆ ಸರಿತು. ಇತ್ತ ತಮಿಳುನಾಡು ಸಿಎಂ ಆಗಿದ್ದ MG ರಾಮಚಂದ್ರನ್ ನೇರವಾಗಿ ಚೆನ್ನೈನಿಂದ ಬೆಂಗಳೂರಿಗೆ ಬಂದ್ರು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆಮೇಲೆ ಒಂದು ಪ್ರೆಸ್ ಮೀಟ್ ಕರೆದು ರಾಜ್ಕುಮಾರ್ರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಪಬ್ಲಿಕ್ ಆಗಿಯೇ ಕ್ಷಮೆ ಕೇಳಿದ್ರು. ಅಂದು ತಮಿಳು ಮತ್ತು ಕನ್ನಡ ಎರಡೂ ಪತ್ರಕರ್ತರನ್ನ ಕರೆಸಿದ್ರು MG ರಾಮಚಂದ್ರನ್. ತಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡಿದ್ದಲ್ಲದೆ ಇನ್ಮುಂದೆ ಇಂಥ ಹೆಜ್ಜೆ ಇಡಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ರು. ರಾಜ್ಕುಮಾರ್ ನನಗೆ ಸಹೋದರ ಇದ್ದಂತೆ ಅಂತ ಹೇಳಿ ಮೀಡಿಯಾ ಮುಂದೆಯೇ ರಾಜ್ ಕೆನ್ನೆಗೆ ಮುತ್ತು ಕೂಡ ಕೊಟ್ಟಿದ್ರು. ಆಮೇಲೆ ಈ ಕೂಗು ಎಲ್ಲಿ ಮಾಯವಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಯಾವ ಭಾಷೆಯ ಜನ ಎಷ್ಟಿದ್ದಾರೆ? ಕರ್ನಾಟಕದಲ್ಲಿ ಈಗ 6.8 ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಅಂದಾಜಿಸಲಾಗಿದೆ. ಅದರ ಆಧಾರದಲ್ಲಿ ಯಾವ ಭಾಷೆಯ ಜನ ಎಷ್ಟಿದ್ದಾರೆ ಅಂತ ನೋಡೋಣ. ಕರುನಾಡಿನಲ್ಲಿ ಕನ್ನಡಿಗರು 66.46% ಅಂದ್ರೆ 4.57 ಕೋಟಿಯಷ್ಟಿದ್ದಾರೆ. ಇನ್ನು ಉರ್ದು 10.83% ಅಂದ್ರೆ 74 ಲಕ್ಷದಷ್ಟು ವಾಸವಿದ್ದಾರೆ. ಇನ್ನು ತೆಲುಗು 5.84% ಅಂದ್ರೆ 40 ಲಕ್ಷದಷ್ಟು ಜನರಿದ್ದಾರೆ. ತಮಿಳಿನ ವಿಚಾರಕ್ಕೆ ಬಂದ್ರೆ ರಾಜ್ಯದಲ್ಲಿ 3.45% ಅಂದ್ರೆ 23 ಲಕ್ಷದಷ್ಟು ಜನ ವಾಸವಿದ್ದಾರೆ. ಇನ್ನು ಮರಾಠಿ ಮಾತನಾಡೋರು 3.29% ಅಂದ್ರೆ 22 ಲಕ್ಷದಷ್ಟು ಜನರಿದ್ದಾರೆ. ತುಳು ಮಾತನಾಡೋರು 2.61% ಅಂದ್ರೆ 17 ಲಕ್ಷ ಜನ ವಾಸವಾಗಿದ್ದಾರೆ. ಇನ್ನು ಕೊಂಕಣಿ ಮಾತನಾಡೋರು 1.29% ಅಂದ್ರೆ 8 ಲಕ್ಷ. ಮಲಯಾಳಿಗಳು 1.27% ಅಂದ್ರೆ 8 ಲಕ್ಷ. ಹಿಂದಿ 1.43% ಅಂದ್ರೆ 9 ಲಕ್ಷ. ಲಂಬಾಣಿ 1.59% ಅಂದ್ರೆ 10 ಲಕ್ಷ. ಇತರರು 1.99% ಅಂದ್ರೆ 10 ಲಕ್ಷದಷ್ಟು ಜನ ಇದ್ದಾರೆ. ಬೆಂಗಳೂರಲ್ಲಿ ಯಾವ ಭಾಷಿಕರು ಜಾಸ್ತಿ? ಬೆಂಗಳೂರಲ್ಲಿ ಅಂದಾಜು 1.5 ಕೋಟಿಯಷ್ಟು ಜನ ವಾಸಿಸುತ್ತಿದ್ದಾರೆ. ಇವರ ಪೈಕಿ 44.62% ಕನ್ನಡ ಭಾಷಿಕರಿದ್ದಾರೆ. ಇನ್ನು ತಮಿಳರು 15%, ತೆಲುಗು 14%, ಉರ್ದು 12%, ಹಿಂದಿ 6%, ಮಲಯಾಳಂ 3% ಜನ ಇದ್ದಾರೆ.
ಇವರಲ್ಲದೆ ಒಡಿಯಾ, ಪಂಜಾಬಿ, ಕಾಶ್ಮೀರಿ, ಸಿಂಧಿ, ಕೊಂಕಣಿ, ತುಳು, ಮರಾಠಿ, ನೇಪಾಳಿ ಭಾಷೆ ಮಾತನಾಡೋರು ಕೂಡ ಇಲ್ಲಿ ವಾಸವಿದ್ದಾರೆ. ಫ್ರೆಂಡ್ಸ್, ಇದು ಕರ್ನಾಟಕದಲ್ಲಿ ಜನರ ಭಾಷೆಯ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸಿಎಂನ ನಡುಗಿಸಿದ್ದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.